ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಕರ್ನಾಟಕದ ಬಿಜೆಪಿಯ ಬೆಳವಣಿಗೆಗಳು ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನು ನಾವು ನಿಮಗೆ ಬಹಳಷ್ಟು ದಿನಗಳಿಂದ ಹೇಳ್ತಾ ಬರ್ತಾ ಇದ್ದೀವಿ. ಸ್ನೇಹಿತರೆ, ಸದ್ಯಕ್ಕೆ ಏನಾಗ್ತಾ ಇದೆ ಅಂತ ಅಂದರೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು BY ವಿಜಯೇಂದ್ರ ಅವರು ಕಳೆದುಕೊಳ್ಳೋದು ಅಂತಿಮ, ಅವ್ರು ಕಳೆದುಕೊಳ್ಳೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಅಂದರೆ, BY ವಿಜಯೇಂದ್ರ ಅವರೇ ಸ್ಥಾನ ತಪ್ಪಿದ್ರೂ ಚಿಂತೆ ಇಲ್ಲ, ನಾನು ಎಲ್ಲದಕ್ಕೂ ರೆಡಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇನ್ನು ಇವರಿಗೆ ಸ್ಥಾನ ತಪ್ಪಿದ್ರೂ ಕೂಡ ಯಾವ ಕಾರಣಕ್ಕೆ ತಪ್ಪಬಹುದು, ಆ ಕಾರಣಗಳನ್ನು ನೋಡೋಣ. ಜೊತೆಗೆ ಯತ್ನಾಳ್ ಟೀಮ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಏನಾದರೂ ಶ್ರೀರಾಮುಲು ಅವರು ಅವರ ಪಕ್ಷಕ್ಕೆ ಟೀಮ್ಗೆ ಸೇರಿಕೊಂಡ್ರೆ ಅನ್ನುವಂತಹ ಒಂದು ವಿಷಯವನ್ನು ಈ ಹಿಂದೆ ಹೇಳಿದ್ವಿ. ಆ ವಿಷಯದ ಕುರಿತು ಕೂಡ ಬೆಳವಣಿಗೆ ಆಗಿದೆ, ಅದೆಲ್ಲವನ್ನ ಕೂಡ ನೋಡೋಣ. ಮೊದಲಿಗೆ BY ವಿಜಯೇಂದ್ರ ಅವರ ಕೈಯಿಂದ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಲಿಕ್ಕೆ ಯಾವ ಕಾರಣಗಳಿದೆ, ಯಾವ ಕಾರಣಗಳನ್ನು ಹೈಕಮಾಂಡ್ ನೋಡಿಕೊಂಡು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಬದಲಿಸುತ್ತೆ ನೋಡೋಣ. ಸ್ನೇಹಿತರೆ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಜೋರಾಗಿದೆ. ಇದನ್ನು ನಾವು ತುಂಬ ದಿನಗಳಿಂದ ಹೇಳ್ತಾ ಬರ್ತಿದ್ದೀವಿ. ಈ ಕಡೆಯಿಂದ ಯತ್ನಾಳ್ ಟೀಮ್ನವರಂತೂ ಯಾವಾಗ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರ ಅವರು ಕೆಳಗಿಳಿತಾರೆ ಅಂತ ಕಾಯ್ತಾ ಇದ್ದಾರೆ. ಇನ್ನು ಹಾಲಿ ಅಧ್ಯಕ್ಷ BY ವಿಜಯೇಂದ್ರ ಅವರು ಮಾತ್ರ ನಾನೇ ಮುಂದಿನ ರಾಜ್ಯಾಧ್ಯಕ್ಷ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹೌದು, ಈ ಹಿಂದೆ ಕೂಡ ಹೇಳಿದರು, ನಾನೇ ರಾಜ್ಯಾಧ್ಯಕ್ಷ ಆಗಿ ಮುಂದುವರಿತೀನಿ, ನನ್ನ ಕೆಲಸವನ್ನು ಹೈಕಮಾಂಡ್ ಗಮನಿಸಿದೆ, ನನ್ನ ಕೆಲಸವನ್ನು ಅವರು ನೋಡಿದ್ದಾರೆ, ಹಾಗಾಗಿ ನನ್ನನ್ನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಅವರಿದ್ದಾರೆ. ಆದರೆ ಮತ್ತೊಂದು ಕಡೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ ಅಂತ ಹೇಳಿ ತೊಡೆತಟ್ಟಿದ್ದಾರೆ. ಹೌದು, ಏನಂತ ಹೇಳಿದ್ರೆ, ಯತ್ನಾಳ್ ಅವರು ಮಾತ್ರ ನಾನು ಗೆದ್ದೇ ಗೆಲ್ತೀನಿ, ನಾನು ಸ್ಪರ್ಧಿಸಿದ್ರೆ ನನ್ನನ್ನು ಗೆಲ್ಸದೆ ಏನು ಮಾಡ್ತಾರೆ ಜನ ಅನ್ನುವಂಥ ಅರ್ಥದಲ್ಲಿ ಅವರು ತೊಡೆತಟ್ಟಿದ್ದಾರೆ. ಆದರೆ ಒಂದು ವೇಳೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅದಕ್ಕೆ ಹಲವು ಬಲವಾದ ಕಾರಣಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಹೌದು, ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ಸುಮ್ಮನೆ ಕೆಲವು ಏನು ಬೇಕಾಬಿಟ್ಟಿ ಕಾರಣ ಕೊಟ್ಟು ಅವ್ರನ್ನ ಕೆಳಗಿಳಿಸಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರನ್ನೇನಾದರೂ ಕೆಳಗಿಳಿಸಿದ್ರೆ ಅದಕ್ಕೆ ಬಲವಾದ ಕಾರಣಗಳು ಕೂಡ ಈಗಾಗಲೇ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ನಂತರ ಬಿಜೆಪಿ ಮನೆಯಲ್ಲಿ ಒಡಕು ಮೂಡಿತು ಎನ್ನುವ ಮಾತಿದೆ. ಹೌದು, ತುಂಬ ಒಗ್ಗಟ್ಟಾಗಿದ್ದಂತಹ ಬಿಜೆಪಿಯವರು ವಿಜಯೇಂದ್ರ ಅವರು ಅಧ್ಯಕ್ಷರಾಗ್ತಾ ಇದ್ದಂತೆ ಆ ಮನೆಯಲ್ಲಿ ಒಡಕು ಮೂಡ್ತು, ಮನೆಯೊಂದು 3 ಬಾಗಿಲಂತಾಯಿತು ಬಿಜೆಪಿ ಅಂತ ಹೇಳುವಂತಹ ಒಂದು ಮಾತಿದೆ. ಇದಕ್ಕೆ ಕಾರಣ ವಿಜಯೇಂದ್ರ ಅವರೇ ಅನ್ನುವಂತಹ ವಾದ ಹಲವರದ್ದು. BS ಯಡಿಯೂರಪ್ಪ ಅವರ ಅವಧಿಯಲ್ಲಿ ಬಿಜೆಪಿ ಒಗ್ಗಟ್ಟಿನ ಮನೆಯಾಗಿತ್ತು. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರ ಕೈಯಲ್ಲಿ ಅಷ್ಟೊಂದು ಪವರ್ ಇತ್ತು. ಅವರು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ರೀತಿಯಾದಂತಹ ಸಂಘಟನೆಯನ್ನ ಮಾಡ್ತಾ ಇದ್ರು. ಒಬ್ಬ ಮಾಸ್ ಲೀಡರ್ ಅಂತಾನೆ ಹೇಳಬಹುದು ಯಡಿಯೂರಪ್ಪ. ಅವರಿಗೆ ಒಂದಷ್ಟು ವೋಟ್ಗಳು ಫಿಕ್ಸ್ ಅಂತ ಇತ್ತು, ಅಂದ್ರೆ ಲಿಂಗಾಯತ ವೋಟ್ಗಳು ಇವರಿಗೆ ಅಂತ ಹೇಳಿ ಫಿಕ್ಸ್ ಅಂತ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ತುಂಬ ಒಗ್ಗಟ್ಟನ್ನು ಮೆರಿತಾ ಇತ್ತು. ಆದರೆ BSY ಅವರು CM ಸ್ಥಾನದಿಂದ ಕೆಳಗಿಳಿದ ಬಳಿಕ ಪಕ್ಷದಲ್ಲೇ ಇದ್ದ ಹಲವರು ಪ್ರಮುಖ ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ರು. ಅಂದರೆ ಯಡಿಯೂರಪ್ಪನವರು ಪದತ್ಯಾಗವನ್ನು ಮಾಡಿ ಬೊಮ್ಮಾಯಿಯವರನ್ನು CM ಆಗಿ ನೇಮಕ ಮಾಡಿದ್ರಲ್ವಾ, ಆ ಸಂದರ್ಭದಲ್ಲಿಯೇ ಅವರು ಕೆಳಗಿಳಿತಾ ಇದ್ದಂತೆ ಕೆಲವೊಂದು ಪ್ರಮುಖ ಹುದ್ದೆಗಳು ನಮಗೆ ಬೇಕು ಅಂತ ಹೇಳಿ ಯಾರೆಲ್ಲ ಬಿಜೆಪಿಯಲ್ಲಿ ಕೆಲವು ಪ್ರಮುಖರಂತ ಅನ್ಸ್ಕೊಂಡಿದ್ರಲ್ವಾ, ಅವರು ಒಂದು ಪ್ರಮುಖ ಹುದ್ದೆಗಾಗಿ ಹಪಹಪಿ ಇತ್ತು ಅವರಲ್ಲಿ. ಆದರೆ ಯಡಿಯೂರಪ್ಪ ಅವರು ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಅವಿರತವಾಗಿ ಶ್ರಮವನ್ನು ಪಟ್ಟಿದ್ದಾರೆ. ಹೌದು, ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರಿಗೂ ಒಂದು ಆಲೋಚನೆ ಇರುತ್ತಲ್ವಾ, ನಾನು CM ಸ್ಥಾನದಿಂದ ಕೆಳಗಿಳಿದೆ, ನನಗೂ ಕೂಡ ವಯಸ್ಸಾಗಿದೆ, ಅಂದರೆ 75 ವರ್ಷ ದಾಟಿದೆ, ಇನ್ನು ನಾನು ನನ್ನ ಪುತ್ರನ ರಾಜಕೀಯ ಭವಿಷ್ಯವನ್ನು ಭದ್ರಪಡಿಸದಿದ್ರೆ ಕಷ್ಟ ಅಂತ ಹೇಳಿ ಅದಕ್ಕಾಗಿ ಶ್ರಮವನ್ನು ಪಡ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ಗೆದ್ದಂತಹ BSY ಹೈಕಮಾಂಡ್ ಮನವೊಲಿಸಿ ಪುತ್ರನನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ರು. ಹೈಕಮಾಂಡ್ ಕೂಡ BS ಯಡಿಯೂರಪ್ಪ ಅವರಂತೆ ಪುತ್ರ ವಿಜಯೇಂದ್ರ ಕೂಡ ಪಕ್ಷವನ್ನ ಬಲಗೊಳಿಸ್ತಾರೆ ಎನ್ನುವಂತಹ ವಿಶ್ವಾಸದಲ್ಲೇ ಇತ್ತು. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಪುತ್ರ ಒಳ್ಳೆಯ ಒಂದು ಇದಿರುತ್ತೆ, ಏನಂದ್ರೆ ಒಳ್ಳೆಯ ಒಂದು ಆಡಳಿತ ನಡೆಸುವ ತಾಕತ್ತಿರುತ್ತೆ ಅಂತ ಅನ್ಕೊಳ್ತು. ಆದರೆ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಬಿಜೆಪಿ ಮನೆಯಲ್ಲಿ ಒಡಕು ಮೂಡಲಿಕ್ಕೆ ಶುರುವಾಯಿತು ಅಂತವೇ ಪಕ್ಷದ ಮೂಲಗಳು. ಇನ್ನು ವಿಜಯೇಂದ್ರ ಅವರನ್ನ ಏಕಾಏಕಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದು ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದಂತಹ ಉಳಿದ ನಾಯಕರ ಪೈಕಿ ಹಲವರಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಹೌದು, ಏನಂತ ಹೇಳಿದ್ರೆ, ಇವನು ಈಗೀಗ ಬಂದವನನ್ನು ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂರಿಸಿದಿರ, ನಾವು
ತುಂಬ ವರ್ಷಗಳಿಂದ BJPಯಲ್ಲಿ ಮಣ್ಣು ಹೊತ್ತಿದ್ದೀವಿ, ಕೆಲಸವನ್ನು ಮಾಡಿದ್ದೀವಿ, ಪಕ್ಷಕ್ಕೆ ನಿಷ್ಠರಾಗಿದ್ದೀವಿ, ಆದರೆ ನಮ್ಮನ್ನು ಯಾಕೆ ನೀವು ಕಡೆಗಣಿಸಿದ್ರಿ, ನಮ್ಮನ್ನು ಯಾಕೆ ಈ ಒಂದು ಸ್ಥಾನಕ್ಕೆ ಪರಿಗಣಿಸಲಿಲ್ಲ ಅನ್ನುವಂತಹ ಒಂದು ಕೋಪ ತುಂಬ ಜನರಿಗೆ ಅಂದರೆ BJPಯಲ್ಲಿ ಇರುವಂತಹ ಕೆಲವು ಪ್ರಮುಖ ನಾಯಕರಿಗೆ ಇತ್ತು. ಆದರೂ ಕೂಡ ಕೆಲವರು ವಿಧಿ ಇಲ್ಲದೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ರಂತೆ. ಇನ್ನು ಇತ್ತೀಚೆಗೆ ವಿಜಯೇಂದ್ರ ಅವ್ರ ಬಗ್ಗೆ ಸ್ವಪಕ್ಷ ನಾಯಕರಿಂದಲೇ ಬಹಿರಂಗವಾದ ಅಸಮಾಧಾನ ಮಾತುಗಳು ಕೇಳಿ ಬರ್ತಾ ಇವೆ. ಪಕ್ಷ ಸಂಘಟನೆಯಲ್ಲಿ ವಿಜಯೇಂದ್ರ ಅವರು ಅಷ್ಟೊಂದು ಸಮರ್ಥನೀಯ ನಡೆಯನ್ನ ತೋರಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ವಿಜಯೇಂದ್ರ ಅವರ ಕಾರಣಕ್ಕಾಗಿಯೇ BJPಯಲ್ಲಿ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಬೇರೂರಿದೆ ಎನ್ನುವ ದೂರುಗಳು ಕೂಡ ಇದೆ. ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ದೂರು. ಇನ್ನು BJP ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ವಿಚಾರದ ಬಗ್ಗೆ ಹಲವು ವೇದಿಕೆಗಳಲ್ಲಿ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಲೇ ಇದ್ದಾರೆ. ಯತ್ನಾಳ್ ಅವರಂತೂ ನಾವು ಅವ್ರ ಮಾತನ್ನ ಕೆಲವೊಮ್ಮೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ವಿಜಯೇಂದ್ರ ಅವರಿಗೆ ಟೈಮ್ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಮುಖ ಮುತ್ತಿ ನೋಡಿದ್ರೆ ಏನಿದೆ ಎಲ್ಲವನ್ನ ಹೇಳ್ತಾರೆ. ಜೊತೆಗೆ ಒಂದು ರೀತಿಯಲ್ಲಿ ತಮ್ಮ ಪಕ್ಷದ ನಾಯಕರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅನ್ನೋ ಆಲೋಚನೆ ಅವ್ರಿಗೆ ಇರುತ್ತೋ ಇಲ್ವೋ ಅನ್ನುವಂಥದ್ದು ಅನುಮಾನ ಬರುತ್ತೆ. ಆ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಅಲ್ಲದೆ ವಿಜಯೇಂದ್ರ ಬಿಟ್ಟು ಬೇರೆ ಯಾರನ್ನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಅದಕ್ಕೆ ನಮ್ಮ ಸಮ್ಮತಿ ಇದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಇನ್ನು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಎಲ್ಲರನ್ನ ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ವಿಫಲರಾಗಿದ್ದಾರೆ ಅಂತ ಇತ್ತೀಚೆಗೆ DV ಸದಾನಂದ ಗೌಡರು ಕೂಡ ಹೇಳಿದ್ದಾರೆ. ಪಕ್ಷದಲ್ಲಿರುವಂತಹ ಅಸಮಾಧಾನಿತರನ್ನ ಕರೆದು ಮಾತನಾಡುವ ಕೆಲಸವನ್ನ ಕೂಡ ಅವರು ಮಾಡಲಿಲ್ಲ. ಇದರಿಂದ ಗುಂಪುಗಾರಿಕೆ ಹೆಚ್ಚಾಗಿದೆ ಅಂತಲೇ ದೂರಿದ್ದಾರೆ. ಹೌದು, ಈ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು. ಏನಂದ್ರೆ ಒಬ್ಬರಿಗೆ ಅಸಮಾಧಾನ ಇತ್ತು ಅಂತಂದ್ರೆ ಅವ್ರನ್ನ ಕರೆದು ನಿಮ್ಗೆ ಯಾಕೆ ಅಸಮಾಧಾನ, ಏನು ಬದಲಾವಣೆ ಮಾಡಬಹುದು, ನೀವು ಅಸಮಾಧಾನ ಪಟ್ಕೊಂಡ್ರೆ ಪಕ್ಷಕ್ಕೆ ಏನು ಸಮಸ್ಯೆ ಆಗುತ್ತೆ, ಇದೆಲ್ಲವನ್ನು ಕೂಡ ಅವ್ರು ಮಾತಾಡಬೇಕಾಗಿತ್ತು. ವಿಜಯೇಂದ್ರ ಅವರು ಈ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರದೇ ತಪ್ಪು ಅಂತ ಹೇಳಬಹುದು. ಇನ್ನು ಅಧ್ಯಕ್ಷ ಸ್ಥಾನದಲ್ಲಿ ಇರುವವರು ಪಕ್ಷದ ಆಂತರಿಕ ಜಗಳ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಳ್ಬೇಕು. ಇಲ್ಲದೇ ಇದ್ರೆ ಹೈಕಮಾಂಡ್ ಗಮನಕ್ಕಾದರೂ ತರಬೇಕಿತ್ತು. ಆದರೆ ವಿಜಯೇಂದ್ರ ಅವರು ಇಂತಹ ಯಾವ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ಆಂತರಿಕ ಕಲಹದಿಂದಲೇ ಪಕ್ಷ ದುರ್ಬಲಗೊಳ್ತಾ ಇದೆ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಇನ್ನು ನಾಯಕರ ಭಿನ್ನಮತ ಶಮನ ಮಾಡುವ ಸಂಬಂಧ ಸಭೆಗಳಲ್ಲೂ ಕೂಡ ಅವರು ಚತುರತೆಯನ್ನ ತೋರಿಸಲಿಲ್ಲ. ಸದ್ಯ ವಿಜಯೇಂದ್ರ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿದ್ದು ಚುನಾವಣೆಯ ಮೂಲಕ ಪೂರ್ಣಾವಧಿ ಅಧ್ಯಕ್ಷರ ಆಯ್ಕೆಯಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರೀಗ ತಾತ್ಕಾಲಿಕವಾಗಿದ್ದಾರೆ. ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಎಲೆಕ್ಷನ್ ನಡೆಯುತ್ತೆ. ಆಗ ಪೂರ್ಣಾವಧಿಗೆ ಯಾರು ರಾಜ್ಯಾಧ್ಯಕ್ಷರು ಅನ್ನುವಂಥದ್ದು ಪಕ್ಕಾ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅಲ್ಲದೆ ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಸಾಕಷ್ಟಿದೆ ಅಂತ ಹೇಳಿ ದೂರು BJP ನಾಯಕರ ಬಾಯಲ್ಲೇ ಬಂದಿದೆ. ಹಲವರು ಇದೇ ಕಾರಣವನ್ನ ವಿಜಯೇಂದ್ರ ವಿಚಾರದಲ್ಲಿ ಪ್ರಸ್ತಾಪಿಸ್ತಾ ಇದ್ದು ಏಕಾಏಕಿಯಾಗಿ ಇವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರಿಸಿದ್ರ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಲೇ ಇದ್ದಾರೆ. ಎಲ್ಲಾ ಕಾರಣಗಳಿಂದ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ BJPಯಲ್ಲೇ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಏನಂತ ಹೇಳಿದ್ರೆ ವಿಜಯೇಂದ್ರ ಅವರಿಗೂ ಕೂಡ ಒಂದು ಸುಳಿವು ಸಿಕ್ಕಿರುವ ಸಾಧ್ಯತೆ ಇರುತ್ತೆ. ನನ್ನನ್ನ ತೆಗಿತಾರೆ ಈ ಒಂದು ಹುದ್ದೆಯಿಂದ ಅಂತ ಹೇಳಿ. ಇದಕ್ಕಾಗಿ ಅವರು ನಾನು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ತನಕ ತನ್ನ ಸ್ಥಾನ ಭದ್ರವಾಗಿದೆ ಅಂತ ಇದ್ದಂತಹ ವಿಜಯೇಂದ್ರ ಅವರು ಇದೀಗ ಎಲ್ಲದಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದು ತಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪುವ ಸೂಚನೆ ಮೊದಲೇ ಸಿಕ್ಕಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ಇದೀಗ BJPಯಲ್ಲಿ ಈ ಒಂದು ವಿಷಯ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ಇನ್ನು ನಾವು ಈ ಹಿಂದೆನೆ ಹೇಳಿದ್ವಿ ಏನಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಮಧ್ಯೆ ಏನು ಜಗಳ ನಡೆದಿದೆಯಲ್ವಾ, ಇದರ ಲಾಭವನ್ನ ಪಡೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರನ್ನ ತಮ್ಮ ಬಣಕ್ಕೆ ನಾವು ತೆಗೆದುಕೊಳ್ಬೇಕು, ತಮ್ಮ ಬಣಕ್ಕೆ ಸೇರಿಸಿಕೊಳ್ಬೇಕು ಹೀಗಂತ BJP ಭಿನ್ನ ಬಣದ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಿಸ್ತಾ ಇದ್ದು ಈ ಸಂಬಂಧ ಶ್ರೀರಾಮುಲು ಹಾಗೂ ಯತ್ನಾಳ್ ದೂರವಾಣಿಯ ಮೂಲಕ ಮಾತುಕತೆ ನಡೆಸಿದ್ದಾರೆ ಹೀಗಂತ ಹೇಳಲಾಗ್ತಾ ಇತ್ತು. ಇನ್ನು ಅವಕಾಶ ಒದಗಿ ಬಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷರಾಗುವ ಅವಕಾಶವನ್ನ ಸಹ ಕೊಡಲಾಗ್ತದೆ ಅಂತ ಹೇಳಿ ಯತ್ನಾಳ್ ಅವರು ಶ್ರೀರಾಮುಲು ಅವರಿಗೆ ತಿಳಿಸಿದ್ದಾರೆ ಅಂತೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಶ್ರೀರಾಮುಲು ಅವರು ರಾಜ್ಯಾಧ್ಯಕ್ಷ ಸ್ಥಾನ ನನಗೇನು ಬೇಡ, ಮೊದಲಿಂದಲೂ ನಿಮ್ಮ ಜೊತೆಗೆ ಉತ್ತಮ ಸಂಬಂಧ ಇದೆ, ರಾಜಕೀಯ ಹೊರತಾಗಿಯೂ ಗೆಳೆತನ ಇದೆ, ನಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಇದೆ, ಹೀಗಾಗಿ ನಿಮ್ ಜೊತೆಗೆ ಇರ್ತೇನೆ ಅಂತ ಹೇಳಿ ಯತ್ನಾಳ್ಗೆ ರಾಮುಲು ತಿಳಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿನ BJP ಸಭೆಯಲ್ಲಿ ಸಂಡೂರು ಉಪಚುನಾವಣೆಯ BJP ಅಭ್ಯರ್ಥಿ ಸೋಲು ಕುರಿತು ನಡೆದಂತಹ ಅಂದ್ರೆ ಅದನ್ನ ಯಾಕೆ ಸೋಲಾಯಿತು ಏನು ಅಂತ ಮಾತುಕತೆ ನಡೆದ ಸಂದರ್ಭದಲ್ಲಿ BJP ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಶ್ರೀರಾಮುಲು ವಿರುದ್ಧ ಹರಿಹಾಯ್ದಿದ್ರು. ಸಂಡೂರು ಉಪಚುನಾವಣೆಯಲ್ಲಿ BJP ಸೋಲಿಗೆ ನೀವೇ ಕಾರಣ ಅಂತ ಆರೋಪಿಸಿದ್ರು. ಆದ್ರೆ ಈ ವೇಳೆ ಸಭೆಯಲ್ಲಿದ್ದಂತಹ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಮ್ಮ ಪರ ನಿಲ್ಲಿಲ್ಲ. ಜನಾರ್ದನ ರೆಡ್ಡಿ ಮಾತನ್ನ ಕೇಳಿ ಅವರು ಮೌನವನ್ನ ವಹಿಸಿದ್ರು. ಇದು ತಮಗೆ ಬೇಸರವಾಗಿದೆ ಹೀಗಂತ ಹೇಳಿ ಯತ್ನಾಳ್ ಎದುರು ಶ್ರೀರಾಮುಲು ಅವರು ಬೇಸರವನ್ನ ಹೊರಹಾಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಶತ್ರುಗಳ ಶತ್ರು ಮಿತ್ರ ಅಂತ ಹೇಳ್ತಾರಲ್ವಾ,
ಹಾಗೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಶ್ರೀರಾಮುಲು ನಡುವಿನ ಮುನಿಸು ಹೊರಬೀಳ್ತಾ ಇದ್ದಂತೆ ಶ್ರೀರಾಮುಲು ಅವರನ್ನು ಸಂಪರ್ಕಿಸಿರುವಂತಹ ಯತ್ನಾಳ್ ಸಾಂತ್ವನವನ್ನ ಹೇಳಿದಲ್ಲದೆ ಸಂಪೂರ್ಣ ಬೆಂಬಲವನ್ನು ಕೊಡೋದಾಗಿ ಹೇಳಿದ್ದಾರೆ. ಇನ್ನು ಶ್ರೀರಾಮುಲು ಅವರು ಕೂಡ ನಾನು ನಿಮ್ಮ ಪರವಾಗಿ ಇರ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದು ಇದೀಗ ಯತ್ನಾಳ್ ಬಣಕ್ಕೆ ಮತ್ತಷ್ಟು ಬಲ ಬರುವ ಸಾಧ್ಯತೆ ಇದೆ. ಜೊತೆಗೆ ಇದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಕೂಗಿದೆಯಲ್ಲ ಬಿಜೆಪಿಯಲ್ಲಿ, ಅದಕ್ಕೆ ಮತ್ತಷ್ಟು ಬೂಸ್ಟ್ ಕೊಟ್ಟಂತಾಗುತ್ತೆ ಅನ್ನುವಂಥದ್ದು ಇದು ಇದೀಗ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇರುವಂತಹ ವಿಷಯ. ಧನ್ಯವಾದ.